ಟೀ ಬಂದಿದೆ, ಟೀ ಕುಡಿಯೋಣ. ಎದ್ದಲ್ಬೇಕು, ಗಿರಿ 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 ಎದ್ದಲ್ಬೇಕು. ಕರೆಂಟ್ ಹೊಡೆದ್ರೂ ಆತರ ಎದ್ರಲ್ಲ, ಆತರ ಎದ್ದಲ್ಬೇಕು. ಓಕೆ, ಡೌನ್ ಪೇಮೆಂಟ್ ಗಾಡಿಗೆ ₹1 ಕೊಡಬೇಡಿ, 0 ಡೌನ್ ಪೇಮೆಂಟ್ ನಲ್ಲಿ ಎತ್ಕೊಂಡು ಹೋಗ್ತಾ ಇದೀವಿ ಸರ್. ಡೈರೆಕ್ಟ್ ಒಂದೇ ಒಂದು ಶಾಟ್, ಒಂದೇ ಒಂದು ಪ್ರೈಸ್. ಎದ್ದಲ್ಬೇಕು, ಗಿರಿ 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 ಎದ್ದಲ್ಬೇಕು. ಕರೆಂಟ್ ಹೊಡೆದ್ರೂ ಆತರ ಎದ್ರಲ್ಲ, ಆತರ ಎದ್ದಲ್ಬೇಕು. ಡೌನ್ ಪೇಮೆಂಟ್ ಪ್ರೈಸ್ ನಲ್ಲಿ ಗಾಡಿ ಕೊಡ್ಬಿಡ್ತೀನಿ, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಗಾಡಿ ಕೊಡ್ತೀನಿ. ನಮ್ ಭೂಮಿಯಿಂದ ತಗೊಂಡ್ ಹೋಗ್ಬೇಕು, ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಕೊಡೋದು ಸಾಧ್ಯನೂ ಇಲ್ಲ, ಹಿಂದೆನೂ ಕೊಟ್ಟಿರಬಾರ್ದು, ಮುಂದೆನೂ ಕೊಟ್ಟಿರಬಾರ್ದು, ಲೈಫ್ ನಲ್ಲಿ ಕೊಡಲ್ಲ. ಎದ್ದಲ್ಬೇಕು, ಗಿರಿ 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 ಎದ್ದಲ್ಬೇಕು. ಕರೆಂಟ್ ಹೊಡೆದ್ರೂ ಆತರ ಎದ್ರಲ್ಲ, ಆತರ ಎದ್ದಲ್ಬೇಕು. ಬರೀ 10% ಕೊಡಿ, ₹10 ಗಾಡಿ, ₹100ಗೆ ₹10, 1 ಲಕ್ಷಕ್ಕೆ 10,000, 30 ಲಕ್ಷಕ್ಕೆ 3 ಲಕ್ಷ, ಬರೀ 3 ಲಕ್ಷ ಗಾಡಿ ಕೊಡ್ತೀನಿ. ಎಷ್ಟಕ್ಕೆ? ಬರೀ 1,80,000, 1,80,000 ಕೊಡ್ತೀನಿ ಸರ್. ಟೀ ಬಂದಿದೆ, ಟೀ ಕುಡಿಯೋಣ. ಎಷ್ಟಿಗೆ ಹೇಳಿ, ಬರೀ ಒಂದೇ 1 ಲಕ್ಷಗೆ ಹೊಂಡಾ ಸೈಡ್ ಎತ್ಕೊಂಡು ಹೋಗಿ. ಎದ್ದಲ್ಬೇಕು, ಗಿರಿ 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 ಎದ್ದಲ್ಬೇಕು. ಕರೆಂಟ್ ಹೊಡೆದ್ರೂ ಆತರ ಎದ್ರಲ್ಲ, ಆತರ ಎದ್ದಲ್ಬೇಕು. ಮಿಷ್ಕರಿಗೆ ಹೋಗಿ ಸ್ವಲ್ಪ ಡೈರೆಕ್ಟ್ 180ಗೆ ಕೊಡ್ಬಿಡ್ತೀನಿ. 10 ಮಾಡಲ್ ಪುಂಟವ್, ಬರೀ 1,80,000 ಕೊಡ್ತೀನಿ ಸರ್. ಟೀ ಬಂದಿದೆ, ಟೀ ಕುಡಿಯೋಣ. 180ಗೆ ಬರೀ 180ಗೆ 2009 ಮಾಡಲ್, ಅದನ್ನು ಡೀಸೆಲ್ ಗಾಡಿ. ಎದ್ದಲ್ಬೇಕು, ಗಿರಿ 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 ಎದ್ದಲ್ಬೇಕು. ಕರೆಂಟ್ ಹೊಡೆದ್ರೂ ಆತರ ಎದ್ರಲ್ಲ, ಆತರ ಎದ್ದಲ್ಬೇಕು. ಟೀ ಬಂದಿದೆ, ಟೀ ಕುಡಿಯೋಣ. ಬರೀ 7,35,000ಗೆ ಮಾರ್ಕೆಟ್ ನಲ್ಲಿ 323-30 ಕಮ್ಮಿ ಇಲ್ಲ, 1 ಲಕ್ಷ ಕಮ್ಮಿ, 2,35,000 ಕೊಡ್ತೀನಿ. ಕಾರ್ ಕೊಡ್ತೀನಿ 10 ಮಾಡಲ್ದು 1,30,000ಗೆ. ಟೀ ಬಂದಿದೆ, ಟೀ ಕುಡಿಯೋಣ. ಡೈರೆಕ್ಟ್ 350 ಬರೀ 3.5 ಲಕ್ಷಕ್ಕೆ 13 ಮಾಡಲ್ 7 ಸೀಟರ್ ಗಾಡಿ ಕೊಡ್ತೀನಿ, ಡೀಸೆಲ್ ಗಾಡಿ. ಅದನ್ನು ಎದ್ದಲ್ಬೇಕು, ಗಿರಿ 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 ಎದ್ದಲ್ಬೇಕು. ಕರೆಂಟ್ ಹೊಡೆದ್ರೂ ಆತರ ಎದ್ರಲ್ಲ, ಆತರ ಎದ್ದಲ್ಬೇಕು. ಟೀ ಬಂದಿದೆ, ಟೀ ಕುಡಿಯೋಣ. ಸೊ ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ಫಾ ಕಾರ್ಸ್ ಬಂದಿದ್ದೀನಿ ಸರ್. ನೋಡ್ತಿದ್ರು ಗೊತ್ತಾಗಿರ್ಬೇಕು ಏನ್ ಹತ್ರ ಬರ್ತಿದೆ ಅಂತ. ಸೊ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೆ. ಈ ಸತಿ ಬಂಪರ್ ಆಫರ್, ಸ್ವಾತಂತ್ರ್ಯ ದಿವಸನಲ್ಲಿ ಬಂಪರ್ ಆಫರ್ ಕೊಡ್ತೀನಿ. ಈ ಸತಿ ತಗೊಳಪ್ಪ, ಹಿಡ್ಕೋ ಇದು. ಸೊ ನಮ್ ವ್ಯೂಯರ್ಸ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು. ಯಾರಾದ್ರೂ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಕಾರ್ ಹುಡುಕ್ತಾ ಇದೀರ ಅಂದ್ರೆ ಆರಾಮ ಬರ್ಬೋದು ನೀವು. ಪ್ರೈಸಿಂಗ್ ನಲ್ಲಿ, ಚೀಪ್ ಪ್ರೈಸಿಂಗ್ ನಲ್ಲಿ ಗಾಡಿ ಕೊಡ್ತೀನಿ. ಈ ಸತಿ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬಗಳಿಗೆ ಚೀಪ್ ಪ್ರೈಸಿಂಗ್ ನಲ್ಲಿ ಗಾಡಿ ಕೊಡ್ತೀನಿ. ಗಾಡಿ ಶಾಕ್ ಆಗ್ಬೇಕು ನೋಡಿ, ಅದು ಸೂಪರ್ ತೋರಿಸ್ದೆ ಅಲ್ಲ, 8 ಏರ್ ಬ್ಯಾಗ್ ಸಮೇತ, ಸನ್ರೂಫ್ ಸಮೇತ, ಬರೀ 3 ಲಕ್ಷಗೆ ಶಿಫ್ಟ್ ಕೊಡ್ತಾ ಇದೀನಿ. ಬರೀ 1,80,000ಗೆ ಡೀಸೆಲ್. ಇನ್ನೊಂದು ಬೀಟ್ 1,60,000ಗೆ ಡೀಸೆಲ್, ಅದು 25 ಮೈಲೇಜ್ ಬರುವ ಗಾಡಿ. ರಿವ್ಯೂ ಅದು ವ್ಯಾಗನರ್ ನ್ಯೂ ಶೇಪ್ದು, ಅದು 1,80,000ಗೆ. ಅದು ಫಿಯೆಸ್ಟಾ ಸಿಂಗಲ್ ಓನರ್ದು 1.5 ಲಕ್ಷಗೆ. ಈ ತರ ಬಹಳ ಗಾಡಿ ಇದೆ, ತುಂಬಾ ಜಬರ್ದಸ್ತ್ ಪ್ರೈಸಿಂಗ್ ನಲ್ಲಿ. ಸ್ವಾತಂತ್ರ್ಯ ದಿನಾಚರಣೆ ಗಾಡಿಗೆ ಆಫರ್. ತುಂಬಾ ಆಚೆಯಿಂದ ಬರ್ತಾರಲ್ಲ ಅವ್ರಿಗೆ ಅಕಾಮಿಡೇಷನ್ ಫ್ರೀ, ರೂಮ್ ಫ್ರೀ, ನಮ್ಮ ಸೈಡಿಂದ ಊಟ ಎಲ್ಲ ಫ್ರೀ. ಇಲ್ಲ ಹೈದರಾಬಾದ್ ಬಿರಿಯಾನಿ ಇದೆ ನೋಡಿ, ಆರಾಮಾಗಿ ಹೈದರಾಬಾದ್. ಸರ್ ಎಲ್ಲರೂ ಕೇಳೋದೆ ಲೋನ್ ಇಲ್ಲ ಹೆಂಗೆ ಸರ್? ಲೋನ್ ಎಲ್ಲರೂ ಬೆಂಗಳೂರಿನಲ್ಲಿ ಮಾಡ್ಕೊಡ್ತಾರೆ, 100 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಅಂತ. ನಾನು ಆಲ್ ಓವರ್ ಕರ್ನಾಟಕನಲ್ಲಿ ಮಾಡ್ಕೊಡ್ತೀನಿ ಸರ್ ಲೋನ್. ಕರ್ನಾಟಕನಲ್ಲಿ ಮಾಡ್ಕೊಡ್ತೀನಿ ಸರ್ ಲೋನ್. ನಿಮ್ಗೆ ಪೂರ್ತಿ ಕರ್ನಾಟಕಕ್ಕೆ ಲೋನ್ ಕೂಡ ಮಾಡ್ಕೊಡ್ತಾರೆ. ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಗಾಡಿಗಳು ತಗೊಂಡೋಗ್ಬೋದು. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಆಲ್ಫಾ ಕಾರ್ಸ್ ಸರ್. ಲೊಕೇಶನ್ ನನ್ನ ಫೇಸ್. ಓಕೆ, ಹಂಗಂತೀರಾ? ಅಯ್ಯೋ, ಬಹಳ ಕಸ್ಟಮರ್ ಹೇಳ್ಬಿಟ್ರು ನಿಮ್ ಫೇಸ್ ಲೊಕೇಶನ್ ಅಂತ. ಆತರ ಇನ್ನೊಂದ್ಸತಿ ನಮ್ಮ ಹೊಸ ಸಬ್ಸ್ಕ್ರೈಬರ್ಗೆ, ಹೊಸ ವಿಷ್ಕರಿಗೆ ಲೊಕೇಶನ್ ಹೇಳ್ಬಿಡ್ತೀನಿ. ಬನ್ನಘಟ್ಟ ರೋಡ್ ನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ, ಅದಕ್ಕಿಂತ ಸ್ವಲ್ಪ ಮುಂದೆ ಬಂದ್ರೆ ಅರ್ಕೆರ ಸಿಗ್ನಲ್. ಅರ್ಕೆರ ಸಿಗ್ನಲ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಲೆಫ್ಟ್ ತಗೊಂಡ್ ಬಂದು RNS ಶೋರೂಮ್, ಅಷ್ಟು ದೊಡ್ಡ ಮಾರುತಿ ಶೋರೂಮ್ ಇದೆ. ಪಕ್ಕ ಹೈದರಾಬಾದ್ ಬಿರಿಯಾನಿ ಇದೆ, ಅದು ಪಕ್ಕದ ಆಲ್ಫಾ ಕಾರ್ಸ್ ಇರೋದು ಸರ್. ಓಕೆ, ಸೊ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಅಂತ ತಲೆ ಕೆಡಿಸ್ಕೊಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ವಾಟ್ಸ್ಆಪ್ ನಲ್ಲಿ ಹೈ ಅಂತ ಟೆಕ್ಸ್ಟ್ ಮಾಡಿ ಲೊಕೇಶನ್ ಕಳ್ಸ್ಬಿಡೋಣ. ಓಕೆ ಸರ್, ಇನ್ನೊಂದು ಕೇಳಬೇಕಿತ್ತು, ಎಷ್ಟೊಂದು ಜನ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ, ಅವ್ರಿಗೆ ಏನು ಹೇಳ್ತೀರಾ ಸರ್? ನೆಗೆಟಿವ್ ಕಮೆಂಟ್ ಮಾಡೋರು ಬರೀ ಗಾಡಿ ನೋಡೋದು, ಸ್ವೈಪ್ ಮಾಡೋದು, ಅವ್ರದ್ದು ಮೈಂಡೇ ಆತರ. ಬರೀ ನೆಗೆಟಿವ್ ಆಗ್ಬೇಕು ಅಂತ, ಒಳ್ಳೇದು ಹಾಕೋದು ಅಂತ ಅವ್ರ ಮೈಂಡ್ ನಲ್ಲೇ ಬರೋದೇ ಇಲ್ಲ ಸರ್. ಖಂಡಿತ ಅದು ಹೇಳೋದು ಇದು ನಿಜ. ಅವ್ರ ಮೈಂಡ್ ನಲ್ಲಿ ಬರೋದು ಒಳ್ಳೆ ಆಗೋದು. ಬರೀ ಇವಾಗ ನಿಮ್ಗೆ ನೆಗೆಟಿವ್ ಹೇಳ್ತಾರೆ, ಅವ್ರಿಗೆ ನೆಗೆಟಿವ್ ಹೇಳ್ತಾರೆ, ಅವ್ರ ಹಿಂದೆ ಅವ್ರು ಮಾತಾಡ್ತಾರೆ, ಅವ್ರ ಹಿಂದೆ ಅವ್ರು ಮಾತಾಡ್ತಾರೆ. ಬಿಡ್ಬಿಡಿ ಸರ್, ಅವ್ರದ್ದು ಎಲ್ಲ ನಮ್ಗೆ ಬೇಡ. ಅವ್ರ ಜನಗಳನ್ನೇ ಹಂಗೆ ನೆಗೆಟಿವ್ ಹಾಕೋರು. ಓಕೆ, ಸೊ ನೋಡಿ, ಏನೇ ಆದ್ರೂ ಡೈರೆಕ್ಟ್ ಕಾಲ್ ಮಾಡಿ, ಸರ್ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದೆ, ಸೊ ಸ್ವಲ್ಪ ಕಮ್ಮಿ ಮಾಡ್ಕೊಡಿ ಅಂತಂದ್ರೆ ಆಬ್ವಿಯಸ್ಲಿ ಕಮ್ಮಿ ಕೂಡ ಮಾಡ್ಕೊಡ್ತಾರೆ. ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಸೊ ಒಂದ್ಸತಿ ವಿಸಿಟ್ ಮಾಡಿ, ಒಂದ್ಸತಿ ಗೊತ್ತಾಗುತ್ತೆ ನಿಮ್ಗೆ ಆಲ್ಫಾ ಕಾರ್ಸ್ಗೆ. ಸೊ ತಡ ಮಾಡಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಯಾವ್ದು ಸರ್ ಇದು ಇಷ್ಟೊಂದು ಗಾಡಿ ಇದೆ ಸರ್? ಯಾವ ಗಾಡಿ ಅಂತ? BMW ಬೆನ್ಸ್ ಸ್ಕೋಡಾ ಸೂಪರ್ಬ್ ಸರ್, ಸೂಪರ್ಬ್. ಪ್ರೈಸ್ ಕೇಳ್ಕೊಂಡು ಶಾಕ್ ಆಗ್ಬೇಕು. ಏನೇ ಸರ್ ಪ್ರೈಸ್ ಹಂಗಂದ್ರೆ?
ಸನ್ ರೂಫ್ ಎಂಟೈರ್ ಬ್ಯಾಗ್ ಸಮೇತ ಪ್ರೈಸ್ ಹೇಳ್ತೀನಿ, ತಾಳ್ಮೆ ಮಾಡ್ಕೊಳ್ಳಿ. ಫಸ್ಟ್ ವೇರಿಯಂಟ್ ಹೇಳ್ತೀನಿ, ಬನ್ನಿ ಇಲ್ಲಿ ಒಳಗಡೆ ಫ್ಯೂಚರ್ಸ್ ತೋರಿಸ್ತೀನಿ. ಬರೀ ಫ್ಯೂಚರ್ಸ್ ಕಾಸ್ಟ್ ತಗೊಳ್ಳಲ್ಲ ನಾನು, ಬನ್ನಿ ಒಳಗಡೆ. ಏನೇನ್ ಬರುತ್ತೆ ಇದ್ರಲ್ಲಿ? ಬರೀ ಇದು ಸ್ಟ್ಯಾಂಡಲ್ ಲೆದರ್ ಸೀಟ್ಸ್ ನೋಡ್ತಾ ಇದ್ದೀರಲ್ಲ, ಕಂಪ್ನಿನಲ್ಲಿ ವಿಚಾರಿಸ್ಕೊಳ್ಳಿ. 3 ಲಕ್ಷ ರೂಪಾಯಿ ಸೀಟ್ಸ್ ನಲ್ಲಿ ಹೇರ್ ಬ್ಯಾಗ್, ಸ್ಪೋರ್ಟ್ಸ್ ನಲ್ಲಿ ಹೇರ್ ಬ್ಯಾಗ್, ಪಿಲ್ಲರ್ಸ್ ನಲ್ಲಿ ಹೇರ್ ಬ್ಯಾಗ್, ಡ್ಯಾಶ್ ಬೋರ್ಡ್ ನಲ್ಲಿ ಹೇರ್ ಬ್ಯಾಗ್, ಎಲ್ಲ 8 ಹೇರ್ ಬ್ಯಾಗ್ ಟೋಟಲ್ ವಿತ್ ಸನ್ ರೂಫ್ ಸಮೇತ ಗಾಡಿ. ಇದು ಸೂಪರ್ಬ್. ಓಕೆ, ಏನ್ ಸರ್ ಹಾಗಂದ್ರೆ ಇವಾಗ BMW ಬೆಂಜ್ ಎಲ್ಲ ಪ್ರೈಸ್ ಎಲ್ಲ ಹೇಳ್ಬಿಡಿ ನೀವು. ಸರ್ 30 ಲಕ್ಷ ತಿಳ್ಕೊಂಡಿದ್ದೀರಾ? ಶೋರೂಮ್ 30 ಲಕ್ಷ, ಬರೀ 10% ಕೊಡಿ. 10 ರೂಪಾಯಿ ಗಾಡಿ, 100 ರೂಪಾಯಿಗೆ 10 ರೂಪಾಯಿ, 1 ಲಕ್ಷಕ್ಕೆ 10,000, 30 ಲಕ್ಷಕ್ಕೆ 3 ಲಕ್ಷ, ಬರೀ 3 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಚಾಲೆಂಜ್ ಕೊಡೋದು ಸಾಧ್ಯನೂ ಇಲ್ಲ. ಹಿಂದೆನೂ ಕೊಟ್ಟಿರಬಾರ್ದು, ಮುಂದೆನೂ ಕೊಟ್ಟಿರಬಾರ್ದು, ಲೈಫ್ ನಲ್ಲಿ ಕೊಡಲ್ಲ. ಡೆಲ್ಲಿ ಗಾಡಿ ಸಿಗಲ್ಲ, ಕರ್ನಾಟಕ ಪ್ಯೂರ್ ಕನ್ನಡ ಗಾಡಿ ಕೊಡ್ತೀನಿ ನಾನು. ಸರ್ ಒಂದು 2012 ಮಾಡಲಲ್ಲಿ ಒಂದು ಒಳ್ಳೆ ಮೈಲೇಜ್ ಅಂದ್ರೆ ಡೀಸೆಲ್ ಅಲ್ಲಿ ಬರೋದು ಒಂದು 20-25 ಒಳಗಡೆ ಬರಬೇಕು ಸರ್ ಮೈಲೇಜ್. ಅದು ನನಗೆ 0 ಡೌನ್ ಪೇಮೆಂಟ್ ಅಲ್ಲೇ ಹುಡುಕ್ಬೇಕು ಅಂತ 100% ಕೊಡೋಣ ಬನ್ನಿ. ಶವರ್ಲೆಟ್ ಬೀಟ್ ಕೊಡ್ತೀನಿ ಸರ್, 25 ಮೈಲೇಜ್ ಬರುವ ಗಾಡಿ 0 ಡೌನ್ ಪೇಮೆಂಟ್ ನಲ್ಲಿ ಬರೀ 1,60,000ಗೆ. ಮಾರ್ಕೆಟ್ ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಪೌಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ಎಷ್ಟು ಬರುತ್ತೆ ಹೇಳಿ? 25 ಮೈಲೇಜ್ ಬರುತ್ತೆ. ಬರೀ 0 ಡೌನ್ ಪೇಮೆಂಟ್ ನಲ್ಲಿ ಶವರ್ಲೆಟ್ ಬೀಟ್ ಕೊಡ್ತೀನಿ, ಬನ್ನಿ ಸರ್. ಎಷ್ಟು ಸರ್ ಪ್ರೈಸ್? ಬರೀ 1,60,000, 1,60,000. 1 ರೂಪಾಯಿ ಕೊಡ್ಬೇಡಿ, ಗಾಡಿ ತಗೊಂಡು ಹೋಗ್ತಾ ಇದೀಗ ಮನೆಗೆ. ಸರ್ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಗಳು ಪ್ರೈಸ್ ಗಳು ನೋಡ್ರೆ ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ ಸರ್. ಬಟ್ ಏನಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಶಿಫ್ಟ್ ಬೇಕಲ್ಲ ಸರ್. ನಮ್ ಭೂಮಿಯಿಂದ ತಗೊಂಡು ಹೋಗ್ಬೇಕು, ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಭೂಮಿಯಿಂದ ತಗೊಂಡು ಹೋಗ್ಬೇಕು, ಆ ಪ್ರೈಸಿಂಗ್. ಅದನ್ನು ಶಿಫ್ಟ್ ಡೀಸೆಲ್ ಗಾಡಿ, ಅದನ್ನು 20+ ಮೈಲೇಜ್ ಬರುತ್ತೆ. VDI ಅದನ್ನು ಪೌಂಡೋ, ಪವರ್ ಸ್ಟೇರಿಂಗ್, AC, ಇದು ಮ್ಯಾಗ್ ವೀಲ್ಸ್ ಸಮೇತ ಕೊಡ್ತೀನಿ ಸರ್. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಸೈಕ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟಿಗೆ ಕೊಡ್ತೀನಿ ಹೇಳಿ? ಈ ಸ್ವಿಫ್ಟ್ ಎಷ್ಟು ಕೊಡ್ತೀರಾ ಹೇಳಿ? 280 ತಿಳ್ಕೊಂಡಿದ್ದೀರಾ? 1,80,000ಗೆ 7 ಮಾಡಲ್ VDI ಡೀಸೆಲ್ ಗಾಡಿ ಕೊಡ್ತೀನಿ. ಎಷ್ಟಕ್ಕೆ? ಬರೀ 1,80,000, 1,80,000 ಕೊಡ್ತೀನಿ ಸರ್. ಸರ್ ಒಂದು ವ್ಯಾಗನರ್ ನ್ಯೂ ಶೇಪ್ ಗಾಡಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ಬೇಕು ಸರ್ ನೀವು ಈ ಸತಿ. ಸರ್ ಪ್ರೈಸ್ ಶಾಕ್ ಹೊಡಿಬೇಡು. ಕರೆಂಟ್ ಹಿಡಿದ್ರೆ ಶಾಕ್ ಹೆಂಗ್ ಹೊಡಿಯುತ್ತೆ ಆ ತರ ನ್ಯೂ ಶೇಪ್, ಅದನ್ನು ಹೊಸ ಶೇಪ್ದು ಪೌಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ ಸಮೇತ. ಬರೀ ಎಷ್ಟಿಗೆ ಹೇಳಿ? ಎಷ್ಟು? 2.5 ಲಕ್ಷನಾ? ಬೇಡ ಸರ್, 1,80,000. 1,80,000ಗೆ ಮಾರುತಿ ಸುಜುಕಿ ವ್ಯಾಗ್ನರ್, ಅದನ್ನು ನ್ಯೂ ಶೇಪ್ 2010 ಮಾಡಲ್ ಕೊಡ್ತೀನಿ ಸರ್. ಬೆಂಗಳೂರು ಸಿಟಿಲಿ ಕಾಲೇಜ್ಗಳು ಬೇಜಾನ ಇದೆ, ಹಂಗೆ ಕಾಲೇಜ್ ಹುಡುಗರು ಬೇಜಾನ್ ಜನ ಇರ್ತಾರೆ. ಅವ್ರಿಗೆ ಒಂದು 1 ಲಕ್ಷದೊಳಗಡೆ ಒಂದು ಹೋಂಡಾ ಸಿಟಿ ಇದೆ ಸರ್. ಕ್ರೇಜ್ ವೆಹಿಕಲ್ ಕೊಡ್ತೀನಿ, ಹೋಂಡಾ ಸಿಟಿ. ಅದನ್ನು ಕ್ರೇಜಿ ವೆಹಿಕಲ್ ಯಾವ್ದು ಇದೆ ತೋರಿಸಿ ಸರ್. 1 ಲಕ್ಷಗೆ ಮ್ಯಾಗ್ ವೀಲ್ಸ್ 50,000 ರೂಪಾಯಿದು ಮ್ಯಾಗ್ ವೀಲ್ಸ್ ಇದೆ ಸರ್. ಓಕೆ, ಸೊ 2004 ಮಾಡಲ್ ವಿತ್ ಪೌಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಪೂರ್ತಿ ಫ್ಯೂಚರ್ ಇರುವ ಗಾಡಿ. ಡೀಪ್ ಆಗರ್ ಸಮೇತ ಬರುತ್ತೆ ಗಾಡಿ ನಿಮ್ಗೆ. ಬರೀ ಎಷ್ಟಿಗೆ ಹೇಳಿ? ಬರೀ 1 ಲಕ್ಷಗೆ ಹೋಂಡಾ ಸಿಟಿ ಎತ್ಕೊಂಡು ಹೋಗಿ. ಬೇರೆ 1 ಲಕ್ಷಕ್ಕೆ ಒಂದು ಹೋಂಡಾ ಸಿಟಿ ಬನ್ನಿ ಸರ್. 1 ಲಕ್ಷ ಹೋಂಡಾ ಸಿಟಿ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ 2.5 ಲಕ್ಷ 3 ಲಕ್ಷ ಅಂತ ತಗೊಬನ್ನಿ, ಡೌನ್ ಪೇಮೆಂಟ್ ಮಾಡ್ತೀನಿ, ಒಂದು ಮಾಡಲ್ ಗಾಡಿ ಕೊಡ್ತೀನಿ ಅಂತಾರೆ ಸರ್. ನೀವೇನಾದ್ರು ಕೊಡ್ತೀರಾ ಸರ್ ಆತರ? ಸರ್ ಅದೇ ಮಾಡಲ್ ಗಾಡಿ ನಾನು 17 ಮಾಡಲ್ ನೀವು ಹೇಳ್ತಾ ಇದ್ದೀರಲ್ಲ, ಮಾಡಲ್ ಗಾಡಿ ಬೇಕು ಅಂತ. 17 ಮಾಡಲ್ ಸಿಂಗಲ್ ಓನರ್, 29,000 ರೆಕಾರ್ಡೆಡ್ ಶೋರೂಮ್ ಇಂದ ಹೊಡೆಯುವ ಗಾಡಿ. ಬರೀ 2,30,000 ಬೇರೆ ಡೌನ್ ಪೇಮೆಂಟ್. ಇದು ಡೌನ್ ಪೇಮೆಂಟ್ ಪ್ರೈಸ್ ನಲ್ಲಿ ಗಾಡಿ ಕೊಡ್ಬಿಡ್ತೀನಿ, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಗಾಡಿ ಕೊಡ್ತೀನಿ. ಓಕೆ, ಸೊ ಹಂಗಾರೆ ಡೌನ್ ಪೇಮೆಂಟ್ ಅಲ್ಲ 2.30, ಫುಲ್ ಪ್ರೈಸ್ 0 ಡೌನ್ ಪೇಮೆಂಟ್ ನಲ್ಲೇ ಕೊಡ್ಬಿಡ್ತೀನಿ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಒಂದು ಡಸ್ಸನ್ ಗೋ 2017 ಮಾಡಲ್ ಸಿಂಗಲ್ ಓನರ್, 29,000 ಹೊಡಿರುವ ಗಾಡಿ ಸರ್. ಸರ್ ಒಂದು ಸ್ವಿಫ್ಟ್ ಕೊಟ್ರಿ, ಅದು ಬ್ಲಾಕ್ ಕಲರ್ ಇತ್ತು, ಬಟ್ ಅದೇ ತರದ ಇಂಜಿನ್ ಫಿಯಟ್ ಪುಂಟಲ್ಲೂ ಬರುತ್ತೆ. ಸೊ ಈ ಗಾಡಿ ನೀವು ಚಾನ್ಸ್ ಬೇಕಲ್ಲ ಸರ್? ಸರ್ ಅದು 7 ಮಾಡಲ್ ಕೊಟ್ಟೆ 180ಗೆ. 10 ಮಾಡಲ್ ಪುಂಟ 180 ಕೊಡ್ತೀನಿ ಹೋಗಿ ಸರ್. 10 ಮಾಡಲ್ 180ಗೆನೆ 10 ಮಾಡಲ್ ಪುಂಟ ಕೊಡ್ತಾ ಇದೀನಿ ಸರ್. ಮ್ಯಾಗ್ ವೀಲ್ ಸಮೇತ ಬರೀ 50,000 ಮ್ಯಾಗ್ ವೀಲ್ಸ್ ಇದೆ ವಿತ್ ಪೌಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್. 10 ಮಾಡಲ್ ಪುಂಟ ಬರೀ 1,80,000 ಕೊಡ್ತೀನಿ ಸರ್. ಡೀಸೆಲ್ ಪೆಟ್ರೋಲ್ ಗಾಡಿ? ಡೀಸೆಲ್ ಗಾಡಿ, ಅದನ್ನು 20+ ಮೈಲೇಜ್ ಬರುವ ಪೌಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ ಸಮೇತ ಇರುವ ಗಾಡಿ. ಬರೀ 1,80,000 ಕೊಡ್ತೀನಿ ಸರ್. ಸರ್ ನಮ್ಮ ವೀಕ್ಷಕರಿಗೆ ಒಂದು 2.5 ಲಕ್ಷ ಬಜೆಟ್ ಒಳಗಡೆ ಸೇಫ್ಟಿನೂ ಇರಬೇಕು, ಎಲ್ಲಾನು ಇರಬೇಕು ಸರ್. ಯಾವ್ದಾದ್ರು ಗಾಡಿಗಳಿದೆ ಸರ್? ಏರ್ ಬ್ಯಾಗ್, ABS ಆತರ ಏರ್ ಬ್ಯಾಗ್, ABS, ಹೋಂಡಾ ಸಿಟಿ ಇಂಜಿನ್ ಜಾಸ್ ಕೊಡ್ತೀನಿ. ಹೋಂಡಾ ಜಾಸ್ ಕೊಡ್ತೀನಿ ನೋಡಿ ನಿಮ್ಗೆ. ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡೀಪ್ ಆಗೋ ಸ್ಟೇರಿಂಗ್ ಮೋಟರ್ ಎಲ್ಲ ಫ್ಯೂಚರ್ ಸಮೇತ ಜಾಸ್. ಎಷ್ಟಿಗೆ ಹೇಳಿ? ಕರ್ನಾಟಕ ಗಾಡಿ ನಂಬರ್ ತೋರಿಸ್ಬಿಡಿ. ಬರೀ 2,35,000ಗೆ ಮಾರ್ಕೆಟ್ ನಲ್ಲಿ 3,23,30 ಕಮ್ಮಿ ಇಲ್ಲ, 1 ಲಕ್ಷ ಕಮ್ಮಿ 2,35,000 ಕೊಡ್ತೀನಿ. ಸೊ ಟಾಪ್ ಎಂಡ್ ಗಾಡಿ, ಟಾಪ್ ನಾಚ್ ಗಾಡಿ ಬೇಕು ಅಂತಾರೆ ಸರ್. ಟಾಪ್ ಎಂಡ್ ಗಾಡಿ i20 ಅಷ್ಟ ಟಾಪ್ ಎಂಡ್ ಪ್ರೈಸ್ ಹುಚ್ಚಿಡಿಬೇಕು.
ಏನ್ ಹಿಡಿಬೇಕು ಹೇಳಿ, ಹುಚ್ಚಿಡಿಬೇಕು ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಟಾಪ್ ಅಂಡ್ ಅಷ್ಟ ಅದನ್ನು i20 ಇದು ಮಾರ್ಕೆಟ್ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ 2009 ಮಾಡೆಲ್ ಎಲ್ಲ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಡಿಪೋಗೋ ಸ್ಟೇರಿಂಗ್ ಮಾಡ್ಕೊಂಡು ಪೂರ್ತಿ ಫ್ಯೂಚರ್ ಸಮೇತ. 320 ಬೇಡ ಸರ್, ಮತ್ತೆ 2,60,000 ಕೊಡಿ ತಗೊಂಡು ಹೋಗ್ತಾ ಇದೀವಿ ಸರ್. 7,60,000ಗೆ ಟಾಪ್ ಎಂಡ್, ಅದು ಟಾಪ್ ಎಂಡ್ i20 ಅಷ್ಟ 7,60,000ಗೆ ಕೊಡಿ. 2,60,000ಕ್ಕೆ ಅಷ್ಟ ಟಾಪ್ ಎಂಡ್ ಗಾಡಿ ಒಂದು i20 ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಓಕೆ ಸರ್. ಸೊ ಲೋ ಬಜೆಟ್ ಅಲ್ಲಿ ಬೆಸ್ಟ್ ಗಾಡಿ ಬೇಕಲ್ಲ ಸರ್? ಸರ್ ಲೋ ಬಜೆಟ್ ನಲ್ಲಿ 2010 ಮಾಡೆಲ್ ಬನ್ನಿ, ಕಮ್ಮಿ ಪ್ರೈಸ್ ಗೆ ಕೊಡ್ತೀನಿ. ಅದನ್ನು ಶೆವರ್ಲೆಟ್ ಪಾರ್ಕ್ ಆಟೋ ಸ್ಪೇಸ್ ನಲ್ಲಿ ನೀವು ಪಾರ್ಕ್ ಮಾಡ್ಕೊಳ್ಬಹುದು. ಬರೀ ಆಟೋ ಸ್ಪೇಸ್ ನಲ್ಲಿ ಪಾರ್ಕ್ ಮಾಡ್ಕೊಳ್ಬೇಕು. ಎಲ್ಲ ವಿಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಆಟೋನು ಸಿಗಲ್ಲ ಸರ್ ಈ ಪ್ರೈಸ್ ಗೆ 10 ಮಾಡೆಲ್. ನೆನ್ನೆ ಹೋಗಿ ಕೇಳಿದೆ, ನಮ್ಮ ಫ್ರೆಂಡ್ ಗೆ ಬೇಕಿತ್ತು ಆಟೋ, 1,70,000 ಹೇಳ್ತಾ ಇದಾರೆ 10 ಮಾಡೆಲ್. ನಿಮ್ಮ ಹತ್ರ ಎಷ್ಟು? ಇದು ಕಾರ್ ಕೊಡ್ತೀನಿ 10 ಮಾಡೆಲ್ದು 1,30,000ಗೆ. ಆಟೋ 1,70,000 ಹೇಳ್ರು 10 ಮಾಡೆಲ್ದು. ನೆನ್ನೆ ಹೋಗಿ ಕೇಳ್ರೆ ಕಾರ್ ಕೊಡ್ತೀನಿ 10 ಮಾಡೆಲ್ದು 1,30,000ಗೆ. ಸರ್ ಒಂದು ಹುಂಡೈ ಇಯಾನ್ ಇದೆ, ಏನ್ ಸರ್ ಇದ್ರ ಡೀಟೇಲ್ಸ್? ಸರ್ ಹಿಂಡೋ ಇಯಾನ್ ಇದು ಪೆಟ್ರೋಲ್ ಪ್ಲಸ್ LPG. ಪೆಟ್ರೋಲ್ ಪ್ಲಸ್ LPG ಇದರಲ್ಲಿ ನೀವು ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಇದೆ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಒಂದೇ ಒಂದು ಶಾಟ್, ಒಂದೇ ಒಂದು ಪ್ರೈಸ್ ಹೋಗಿದೆ. ಡೈರೆಕ್ಟ್ 260ಗೆ LPG ಪ್ಲಸ್ ಪೆಟ್ರೋಲ್, ಅದು 25 ಬರುತ್ತೆ, ಅದು 45 ಸರ್. ಇದು ಪೆಟ್ರೋಲ್ ಪ್ಲಸ್ LPG ಹಾಕ್ಕೊಂಡು 1 ಲೀಟರ್ ಪೆಟ್ರೋಲ್ 1 ಲೀಟರ್ LPG ಹಾಕ್ಬಿಟ್ರೆ 45 ಮೈಲೇಜ್ ತರ ಇದು. ನೋಡಿ ಈ ಗಾಡಿ ನಿಮಗೆ ಬರೀ 7,60,000ಗೆ 13 ಮಾಡೆಲ್ ಅದನ್ನು ಕೊಡ್ತೀನಿ ನೋಡಿ. LPG ಹುಂಡೈ ಮೋಟರ್ ಅದು ಇನ್ಸ್ಟಾಲ್ ಆಗಿರೋದು. ಓಕೆ, ಸೊ ಬಂದ್ರೆ ಬೆಸ್ಟ್ ಪ್ರೈಸ್ ತಗೊಳ್ಳೋದು. ಹುಂಡೈ ಇಯಾನ್ ಅದು 2013 ಮಾಡಲು 2,65,000ಕ್ಕೆ. 60,000 5,000 ಬಿಡಿ, 60,000. ಓಕೆ ಸರ್. ಸರ್ ಕಮ್ಮಿ ಬಜೆಟ್ ಅಲ್ಲಿ ಒಂದು ಸಿಡಾನ್ ಏನಾದ್ರು ಇದೆಯಾ ಸರ್ ಗಾಡಿ? ಇದ ಬನ್ನಿ ಸರ್, ನೋಡಿ ಇದೆ 15 ಬರೋದು ಗಾಡಿ. ನೋಡಿ ಎಷ್ಟು ಜಬರ್ದಸ್ತ್ ಸೈಕ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಕಾಂಟಿನೆಂಟಲ್ದು, ಪವರ್ ಸ್ಟೇರಿಂಗ್, AC ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ಕ್ಲಾಸ್ ಅಂಡ್ ಮಿಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಬರೀ 9 ಮಾಡೆಲ್ದು ನಿಮಿಷ್ಕರಿಗೆ ಹೋಗಿ ಸ್ವಲ್ಪ ಡೈರೆಕ್ಟ್ 180ಗೆ ಕೊಡ್ಬಿಡ್ತೀನಿ, ಬರೀ 1,80,000ಗೆ. ಓಕೆ, 1,80,000ಕ್ಕೆ ಒಂದು ಫಿಯಟ್ ಲೀನಿಯಾ ಪೆಟ್ರೋಲ್ ವೇರಿಯಂಟ್ ಸಿಡಾನ್ ವೆಹಿಕಲ್ ಸಿಗುತ್ತೆ. 101% ಕೊಡ್ತೀನಿ ಸರ್. ನೀವು ಅವಾಗ್ಲಿಂದ ನೋಡ್ರೆ ಬೇರೆ ಚಿಕ್ಕ ಗಾಡಿಗಳು, ಕಾಂಪ್ಯಾಕ್ಟ್ SUV ಗಾಡಿಗಳಿಗೆ ಕೊಡ್ತಾ ಇದೀರಾ. ಒಂದು 7 ಸೀಟರ್ ಗಾಡಿಗೂ ಒಂದು ಆಫರ್ ಕೊಡಿ ಸರ್. ಕೊಡಿ ಸರ್, ಶಿಫ್ಟ್ ಇಂದ ಕಮ್ಮಿ ಬೆಲೆ 7 ಸೀಟರ್ ಕೊಡ್ತೀನಿ. ಅದನ್ನು ಎಲಿಫೆಂಟ್ ಗ್ರೇ ಕಲರ್ ಮೋಸ್ಟ್ ಡಿಮ್ಯಾಂಡಬಲ್ ಕಲರ್ ಅಂತ ಹೇಳ್ಬಹುದು. 7 ಸೀಟರ್ ಅದನ್ನು ಸ್ಟ್ಯಾಂಡ್ ಲೆದರ್ ಸೀಟ್ ಸಮೇತ ಬರುತ್ತೆ. ಡೀಸೆಲ್ ಗಾಡಿ ಅದನ್ನು ಇದು ಡೀಸೆಲ್ ಗಾಡಿ ಇದು 7 ಸೀಟರ್ ವೆಹಿಕಲ್. ಗಾಡಿ ತುಂಬಾ ಜಬರ್ದಸ್ತ್ ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಇದೆ. ಸೀಟ್ ತೋರಿಸ್ಬಿಡಿ ಸರ್, ಬರೀ ಸೀಟ್ ಕಾಸಾಯ್ತು ಇದು. ಕಮ್ಮಿ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಗಾಡಿ. ಓಕೆ ನೋಡಿ, ಒಂದು ಚವಲ್ಲೆ ಎಂಜಾಯ್ ಅದು ಡೀಸೆಲ್ ವೇರಿಯಂಟ್, ಒಳ್ಳೆ 7 ಸೀಟರ್ ಗಾಡಿ ಅಂತ ಹೇಳ್ಬೋದು. 2013 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಅದನ್ನು ಬರೀ ನಿಮಿಷ್ಕರಿಗೆ ಡೈರೆಕ್ಟ್ 350 ಬರೀ 3.5 ಲಕ್ಷಕ್ಕೆ 13 ಮಾಡೆಲ್ 7 ಸೀಟರ್ ಗಾಡಿ ಕೊಡ್ತೀನಿ, ಡೀಸೆಲ್ ಗಾಡಿ ಅದನ್ನು. ಓಕೆ ನೋಡಿ, ಜಸ್ಟ್ 3.5 ಲಕ್ಷಕ್ಕೆ ನಿಮಗೆ ಒಂದು ಸೀಟರ್ ಗಾಡಿ, ಒಂದು ಚವಲ್ಲೆ ಎಂಜಾಯ್ ಡೀಸೆಲ್ ವೇರಿಯಂಟ್. ಮೈಲೇಜ್ ಆಲ್ಮೋಸ್ಟ್ 20+ ಬರುತ್ತೆ ನಿಮಗೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಒಳ್ಳೆ 7 ಸೀಟರ್ ಗಾಡಿ. ಅದೇ ಎರ್ಟಿಗಾ ತಗೋಬೇಕು ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 5ರಿಂದ 5.5-6 ಲಕ್ಷ ತನಕ ಇದೆ. 6 ಲಕ್ಷದಿಂದ ಕಮ್ಮಿ ಸಿಗಲ್ಲ. ಹೌದು, ಬಟ್ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬಹುದು. ಒಂದು ಒಳ್ಳೆ 7 ಸೀಟರ್ ಗಾಡಿ, ಒಂದು ಚವಲ್ಲೆ ಎಂಜಾಯ್ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಒಂದು ಫಾರ್ಡ್ ಫಿಯೆಸ್ಟಾ ಇದೆ, ಏನ್ ಸರ್ ಡೀಟೇಲ್ಸ್? ಇದು 2011 ಮಾಡೆಲ್ ಡೀಸೆಲ್ ಗಾಡಿ ವಿತ್ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಬ್ಯೂಟಿಫುಲ್ ಇದೆ. ಓಕೆ, ಬ್ಯೂಟಿಫುಲ್ ಆಗಿದೆ. ಒಂದು ಬ್ಯೂಟಿಫುಲ್ ಆಗಿರೋ ಬ್ಯೂಟಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಬ್ಯೂಟಿಗೆ ಏನು 11 ಮಾಡೆಲ್ ಅಂತ 13 ಲಕ್ಷ ತಿಳ್ಕೊಂಡಿದ್ದೀರಾ? ಬರೀ 2,20,000ಗೆ ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ. ಓಕೆ, 2,20,000 ಬರೀ 220ಗೆ, ಬರೀ 220ಗೆ ಕೊಡ್ತೀನಿ. ಓಕೆ ಸರ್. ಸೊ ಏನಮ್ಮ ಸರ್ ಈ ಫಿಯಟ್ ಲೀನಿಯಾ ಪ್ರೈಸ್? ಸರ್ 14 ಮಾಡೆಲ್ ಅಂತ 4.5-4 ಲಕ್ಷ ಹೇಳ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಬರೀ 3 ಲಕ್ಷಕ್ಕೆ ಕೊಡ್ಬಿಡ್ತೀನಿ ಸರ್. ಓನ್ಲಿ 3 ಲ್ಯಾಕ್ಸ್ಗೆ 14 ಮಾಡೆಲ್ 0 ಡೌನ್ ಪೇಮೆಂಟ್ ನಲ್ಲಿ ಸಿಗುತ್ತೆ ಸರ್. ಓಕೆ ಸರ್. ಸರ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆಯಲ್ಲ ಸರ್? ಸರ್ ಫೋರ್ಡ್ ಫಿಯೆಸ್ಟಾ ಅದು ಎಷ್ಟು 220 ಹೇಳ್ದಲ್ಲ, 180ಗೆ ಕೊಡ್ತೀನಿ. ಇದು ಏನು 180ಗೆ ಬರೀ 180ಗೆ 2009 ಮಾಡೆಲ್, ಅದನ್ನು ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುತ್ತೆ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಬರೀ 1,80,000 ಕೊಡ್ತೀನಿ ಸರ್. ಕೇವಲ 1,80,000ಕ್ಕೆ ನಿಮಗೆ ಒಂದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ 2009 ಗಾಡಿ. ಕ್ರೇಜ್ ಆಗಿದೆ ಗಾಡಿ ಕೂಡ, ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬಹುದು ಗಾಡಿನ. ಓಕೆ ಸರ್. ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಟೊಯೋಟಾದಲ್ಲಿ ಇಟಿಯೋಸ್. ಸೊ ಇಟಿಯೋಸ್ ಏನಾದ್ರು ಇದೆಯಾ ಸರ್ ನಿಮ್ಮ ಹತ್ರ? ಇದೆ ನೋಡಿ ಸರ್, ಅದು ಸ್ಕೈ ಬ್ಲೂ ಕಲರ್ ಇಟಿಯೋಸ್. ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಡ್ಯುಯಲ್ ಹೇರ್ ಬ್ಯಾಗ್ ಎಲ್ಲ ಇದೆ ಸರ್. ಹೇರ್ ಬ್ಯಾಗ್ ಎಲ್ಲ ಇದೆ ಗಾಡಿನಲ್ಲಿ, ಪೂರ್ತಿ ಫ್ಯೂಚರ್ ಸಮೇತ ಇದೆ. ಅದು ಸ್ಕೈ ಬ್ಲೂ ಕಲರ್ ಗಾಡಿ. ಮಾರ್ಕೆಟ್ ನಲ್ಲಿ ಇಟಿಯೋಸ್ ಅಂದ್ರೆ 4 ಕಾಲು 4.5 ಹೇಳ್ತಾರೆ. ಹೌದು,
12 ಮಾಡಲ್ದು. ಎಷ್ಟಕ್ಕೆ ನಿಮ್ದು? 3,20,000 ಕೊಡಿ ಸರ್. ಇಟಿಯೋಸ್ ಕೊಡ್ತೀನಿ, ಏರ್ ಬ್ಯಾಗ್ ABS ಇರುವ ಗಾಡಿ. 3,20,000 ಬರೀ 3,20,000 ಇಟಿಯೋಸ್ 12 ಮಾಡಲ್ ಕೊಡ್ತೀನಿ. ಓಕೆ, ಡೌನ್ ಪೇಮೆಂಟ್ ಗಾಡಿಗೆ ₹1 ಕೊಡಬೇಡಿ, 0 ಡೌನ್ ಪೇಮೆಂಟ್ ನಲ್ಲಿ ಎತ್ಕೊಂಡು ಹೋಗ್ತಾ ಇದೀವಿ ಸರ್. ಓಕೆ ನೋಡಿ, 0 ಡೌನ್ ಪೇಮೆಂಟ್ ತಗೊಳ್ಬಹುದು. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್. ಸರ್ ಇನ್ನೊಂದು ಫಾರ್ಡ್ ಫಿಯೆಸ್ಟಾ ಇದೆಯಲ್ಲ ಸರ್? ಸಿಂಗಲ್ ಓನರ್ ಗಾಡಿ, 2008 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ವಿತ್ 4 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಟೈಟ್ ಕಂಡೀಷನ್ ನಲ್ಲಿ ಇದೆ. ಓಕೆ, ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಗಾಡಿ ಕೂಡ ಕ್ರೇಜ್ ಆಗಿದೆ. 2008 ಸಿಂಗಲ್ ಓನರ್ ಗಾಡಿ. ಸೊ 8 ಸಿಂಗಲ್ ಓನರ್ ಅಂದ್ರೆ ಲೈಕ್ FC ಇನ್ಸೂರೆನ್ಸ್ ಎಲ್ಲ ಕೇಳ್ತಾರೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? FC ಇನ್ಶೂರೆನ್ಸ್ ರನ್ನಿಂಗ್ ಮಾಡ್ಕೊಳ್ಬೇಕು. ಕಸ್ಟಮರ್ ಚೀಪ್ ಪ್ರೈಸ್ಗೆ ಕೊಡ್ಬಿಡ್ತೀನಿ. ಎಷ್ಟಕ್ಕೆ? ಬರೀ 1.5 ಲಕ್ಷ ಕೊಡಿ ಸರ್. ಸಿಂಗಲ್ ಓನರ್ 8 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಫಿಯೆಸ್ಟಾ ಸಿಂಗಲ್ ಓನರ್ ಗಾಡಿ 1.5 ಲಕ್ಷಕ್ಕೆ? ಬರೀ 1.5 ಲಕ್ಷಗೆ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತೀನಿ, ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಸರ್ ಇವಾಗ ಕಾಲದಲ್ಲಿ ಕ್ರೆಟಾ ತಗೊಳಕಂತೂ ಆಗಲ್ಲ, ಬಟ್ ಕ್ರೆಟಾ ತರನೇ ಇರಬೇಕು ಗಾಡಿ. ಕಾಂಪ್ಯಾಕ್ಟ್ SUV ವೆನ್ಯೂ ನೋಡಿ, ತಲೆ ಮೇಲೆ ಕೈ ಕೊಂಡ್ಬೇಕು, ಆ ಪ್ರೈಸ್ಗೆ ಕೊಡ್ತೀನಿ ವೆನ್ಯೂ. ಸೇಮ್ ಕ್ರೆಟಾ ಆ ತರ, ಅದನ್ನು SUV ಸೆಗ್ಮೆಂಟ್. ಹೌದು. ಸೊ ಒಂದು ಕಾಂಪ್ಯಾಕ್ಟ್ SUV ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳೋದು ಉಂಟೆ ವೆನ್ಯೂ. ಸರ್ ಡಿಫಾಗರ್ ಎಲ್ಲ ಇದೆ ವೆನ್ಯೂ. ಸೊ ಇಂಟೀರಿಯರ್ ಅಲ್ಲಿ ಏನು ಬರುತ್ತೆ? ಇಂಟೀರಿಯರ್ ನಲ್ಲಿ ನಿಮಗೆ ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ, ಮಿರರ್ ಅಡ್ಜಸ್ಟಬಲ್, ಮಿರರ್ ಕ್ಲೋಸರ್ ಎಲ್ಲ ಗಾಡಿ ಇದೆ. ಗಾಡಿ ಪ್ರೈಸ್ ಎಷ್ಟಕ್ಕೆ ಸರ್? ಏನು 9 ಲಕ್ಷನಾ 8 ಲಕ್ಷನಾ ಸರ್? 9 ಲಕ್ಷನೂ ಬೇಡ, 8 ಲಕ್ಷನೂ ಬೇಡ, 7,25,000 7,25,000ಗೆ ವೆನ್ಯೂ ಕೊಡ್ತೀನಿ. ಕ್ರೆಟಾ ತಗೊಳ್ಳಕ್ಕೆ ಹೋಗಿ 12 ಲಕ್ಷ ಹೇಳ್ತಾರ ಸರ್. ಸೇಮ್ 19 ಮಾಡಲ್ 12 ಲಕ್ಷ ಹೇಳ್ತಾರ. ಕಾಂಪ್ಯಾಕ್ಟ್ SUV ಕೊಡ್ತೀನಿ, ಎಷ್ಗೆ ಹೇಳಿ? 7,25,000ಗೆ. ಓಕೆ, 7,25,000ಕ್ಕೆ ನಿಮಗೆ ಒಂದು ಹುಂಡೈ ವೆನ್ಯೂ ಪೆಟ್ರೋಲ್ ವೇರಿಯಂಟ್ ಒಂದು ಸಿಗ್ತಾ ಇದೆ. ಸೇಮ್ ಕ್ರೆಟಾ ಸರ್. ಮುಂದೆಯಿಂದ ನೋಡ್ಬಿಟ್ರೆ ಕ್ರೆಟಾನ ಇದು. ಓಕೆ ಸರ್, ಕೊಡ್ತೀನಿ. ಎದ್ದಳ್ಬೇಕು, ಗಿರಿ ಎದ್ದಳ್ಬೇಕು. ಕರೆಂಟ್ ಹೊಡ್ರನು ಆತರ ಎದ್ರಲ್ಲ, ಆತರ ಎದ್ದಳ್ಬೇಕು. ಕಂಪಸ್ ಬೇಕು ನಿಮ್ಗೆ. ಲಾಂಗಿಟ್ಯೂಡ್ ಆಪ್ಷನಲ್ ವೆಹಿಕಲ್ ಗಾಡಿ ತೋರಿಸಿ, ಗನ್ ಬುಲೆಟ್ ಗನ್ ಟಗ ಹೊಡಿಬೇಕು ಗನ್ನಲ್ಲಿ, ಆತರ ಗಾಡಿ ಕಂಪಸ್. ಎಷ್ಟಿಗೆ ಮಾರ್ಗೆ 34 ಲಕ್ಷ. ಎಷ್ಟು ಹೇಳಿ? 34 lakhs. ಆಟೋಮೆಟಿಕ್ 50% ಇಂದ ಕಮ್ಮಿಗೆ ಕೊಡ್ತೀನಿ. 21 ಮಾಡಲ್ ಎಷ್ಟಿಗೆ ಕೊಡ್ತೀನಿ ಹೇಳಿ? ಬರೀ 14 ಲಕ್ಷಕ್ಕೆ. 16 ಲಕ್ಷಕ್ಕೆ 16 lakhsಗೆ ಹೇಳ್ತಾ ಅಲ್ಲ, ಹೇಳ್ಬೇಕು. ಕರೆಂಟ್ ಹೊಡೆದ ಶಾಕ್ ಹೊಡಿಯೋದಲ್ಲ ಆ ಪ್ರೈಸಿಂಗ್ ನಲ್ಲಿ. ಓಕೆ, 16 ಲಕ್ಷಕ್ಕೆ ಕಾಂಪೋಸ್ ಲಾಂಗಿಟ್ಯೂಡ್ ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್. ಎಷ್ಟು ಹೊಡಿರೋದ ಕೇಳಿಲ್ಲ ಅಲ್ಲ? 1 ಲಕ್ಷನಾ? 20,000 ಹೊಡಿರೋ ಗಾಡಿ. ಬರೀ 20,000 ಹೊಡಿರೋ ಗಾಡಿ 14 ಲಕ್ಷಗೆ ಚಾನ್ಸೇ ಇಲ್ಲ. ಮಾರ್ಕೆಟ್ ಅಲ್ಲಿ ಸಾಧ್ಯನೂ ಇಲ್ಲ. ಫೋರ್ಡ್ ಅಮೆರಿಕಾದ ನಂಬರ್ 1 ಬ್ರ್ಯಾಂಡ್ ಇದು. USA ನಲ್ಲಿ ನಂಬರ್ 1 ಬ್ರ್ಯಾಂಡ್. ರಿಓಪನ್ ಆಗ್ತಾ ಇದೆ ಬ್ರ್ಯಾಂಡ್. ಸರ್ವಿಸ್ ಸೆಂಟರ್ ಎಲ್ಲ ಓಪನ್ ಇದೆ. ಜನಗಳಿಗೆ ಕನ್ಫ್ಯೂಸ್ ಹೋಗ್ತಾ ನನಗೆ ಕಸ್ಟಮರ್ ಕೇಳಿದ್ರು, ನಿಮ್ದೇ ವಿಡಿಯೋನಲ್ಲಿ ಹೇಳಿದ್ದೀನಿ. ಈ ಗಾಡಿ ಏನ್ ಮಾಡಲ್ ಹೇಳಿ? 18 ಮಾಡಲ್ ಗಾಡಿ. 19 ಮಾಡಲ್ ಗಾಡಿ, 18 ಅಲ್ಲ, ಕನ್ಫ್ಯೂಸ್ ಆಗಿದೆ. 19 ಮಾಡಲ್ ಗಾಡಿ. ಹಂಗಾರೆ ವಿನ್ಯೂನು ಒಂದು 20 ಮಾಡಲ್ ಇತ್ತು, ಅದೊಂದು 7.5 ಲಕ್ಷ ಕೊಟ್ಟಿದ್ದೀರಾ ಗಾಡಿ. ಸೊ ಇದಕ್ಕೆ ಎಷ್ಟು ಕೊಡ್ತೀರಾ ಪ್ರೈಸ್? ಓಕೆ ಸರ್, ಈ ಕೋಸ್ಪಟ್ 19 lakhs ಇದೆ ಮಾರ್ಕೆಟ್ ನಲ್ಲಿ. ಶೋರೂಮ್ ಪ್ರೈಸ್ ಬರೀ 7,25,000 ಕೊಡ್ಬಿಡೋಣ. ಹೋಗಿ ಎಷ್ಟಕ್ಕೆ? 7,25,000ಗೆ ಈ ಕೋಸ್ಪಟ್ ಕೊಡ್ತೀನಿ. ಇರುವ ಗಾಡಿ. ಯಾವ ಮಾಡಲ್ ಗಾಡಿ ಇದು? 2019 ಮಾಡಲ್. ಡೀಸೆಲ್ ಪೆಟ್ರೋಲ್? ಅದನ್ನು ಆಟೋಮೆಟಿಕ್. ಜನಗಳಿಗೆ ಆಟೋಮೆಟಿಕ್ ಬೇಕು, ಲೇಟೆಸ್ಟ್ ಮಾಡಲ್ ನಲ್ಲಿ ಆಟೋಮೆಟಿಕ್ ಬೇಕು ಅಂತ ಕೇಳ್ತಾ ಇದ್ರೆ ಇದನ್ನು ಆಟೋಮೆಟಿಕ್. ಎರಡು ಗಾಡಿ ಖಾಲಿ ಹಿಡಿಬೇಕು, ತುಡಿಬೇಕು, ಅಷ್ಟೇ ಓಡಿಸ್ಬೇಕು, ಆರಾಮಾಗಿರ್ಬೇಕು. ಗೇರ್ ಹಾಕೋದು ತೊಂದರೆನೇ ಇಲ್ಲ. ಓಕೆ, ಸೊ 2 ಗಾಡಿಗೆ ಡೌನ್ ಪೇಮೆಂಟ್ ಏನು? ಓಕೆ ಸರ್, ಪ್ರೊಫೈಲ್ ಚೆನ್ನಾಗಿ ತಗೊಂಡ್ ಬಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಸ್ವಲ್ಪ ಹಿಂದೆ ಮುಂದೆ ಇದ್ರೆ 50,000 1 ಲಕ್ಷ ತಗೊಂಡ್ ಬಂದ್ರೆ ಕೊಡ್ತೀನಿ. ಎಷ್ಟಿಗೆ ಕೊಡ್ತೀನಿ ಹೇಳಿ? ನ್ಯೂ ಶೇಪ್ ಅದನ್ನು 12 ಲಕ್ಷ ಮಾಡಲ್ಗೆ. 12 ಲಕ್ಷ ಬೇಡ ಸರ್, ಡೈರೆಕ್ಟ್ 7 ಲಕ್ಷ ತಗೊಂಡ್ ಬನ್ನಿ, ಕೊಡ್ಬಿಡ್ತೀನಿ. 7 ಲಕ್ಷಕ್ಕೆ ಬರೀ 7 lakh XT 500 ಕೊಡ್ತೀನಿ ಸರ್. 15 ಮಾಡಲ್ದು ನ್ಯೂ ಶೇಪ್ ಗಾಡಿ. ಸರ್ ಇವಾಗಿನ ಪರಿಸ್ಥಿತಿ ಗೊತ್ತಾ? ಕಾರ್ ತಗೊಳ್ಳೋಕೆ ಕಾಸಿದೆ, ಪೆಟ್ರೋಲ್ ಹಾಕ್ಸಕ್ಕೆ ಕಾಸಿಲ್ಲ. ಮೆಜೆಸ್ಟಿಕ್ ಎಷ್ಟಾಗುತ್ತೆ ಇದು? ಬಸ್ಸಲ್ಲ? ಬಸ್ನಲ್ಲಿ 25 ರೂಪಾಯಿ 30 ರೂಪಾಯಿ. 25 ರೂಪಾಯಿ 30 ರೂಪಾಯಿ ಆಗುತ್ತೆ. ಹೌದು. ಬರೀ ಮೆಜೆಸ್ಟಿಕ್ಗೆ ಹೋಗ್ತೀರಾ? ಹೌದು. ಪೂರ್ತಿ ಬೆಂಗಳೂರು ಓಡಾಡ್ಕೊಂಡು ಬರ್ಬೇಕು ನೀವು. ಪಾಸ್ ಅಂದ್ರೆ 100 ರೂಪಾಯಿ ಬೇಕು. ಪೂರ್ತಿ ಬೆಂಗಳೂರು ಹುಡುಗಾಡ್ಕೊಂಡು ಬರ್ಬೇಕು. ಪಾಸ್ ತಗೊಂಡ್ರು ನೀವು ಒಂದು 7 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಇದ್ರೆ ಆಟೋನಲ್ಲಿ ಹೋಗ್ಬೇಕು, 100 ರೂಪಾಯಿ ಕೊಟ್ಟು. ಅದಕ್ಕೆ ಇದರಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಿಲ್ಸ್ಬೋದು. ಬರೀ 10 ರೂಪಾಯಿ, 25 ರೂಪಾಯಿನೂ 30 ರೂಪಾಯಿನೂ ಅಲ್ಲ, ಬರೀ 10 ರೂಪಾಯಿ ರೀಚಾರ್ಜ್ ಮಾಡಬೇಕು ಕರೆಂಟ್.
ಕರೆಂಟ್ ರೀಚಾರ್ಜ್ ಮಾಡ್ಕೊಂಡು ಪೂರ್ತಿ ಬೆಂಗಳೂರು ಓಡಾಡಬಹುದು. ಆ ತರ ಗಾಡಿ ಇದು, ಆ ತರ ಗಾಡಿ ಇದು, ಎಲೆಕ್ಟ್ರಿಕ್ ಗಾಡಿ. ಓಕೆ ನೋಡಿ ಸಕ್ಕದಾಗಿದೆ ಎಲೆಕ್ಟ್ರಿಕ್ ಗಾಡಿ. 2014 ಮಾಡೆಲ್, ಸೆಕೆಂಡ್ ಓನರ್, ಎಲ್ಲ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಯಾರು ಒಂದು ಎಲೆಕ್ಟ್ರಿಕ್ ಗಾಡಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. E2O ಮಹೇಂದ್ರ E2O ಚಿಂದಿ ಗಾಡಿ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಸೊ ಒಂದ್ ಚಾರ್ಜ್ಗೆ ಎಷ್ಟು ಬರುತ್ತೆ ಸರ್ ಗಾಡಿ? 10 ರೂಪಾಯಿ ಚಾರ್ಜ್ಗೆ 100 ಕಿಲೋಮೀಟರ್ ಓಡಿಸಬೇಕು, ಪೂರ್ತಿ ಬೆಂಗಳೂರು ಹೊಡಿಬಹುದು. ಓಕೆ, ಸೊ 180 ಕೊಡ್ಬಿಡ್ತೀನಿ ಸರ್. ಒಂದು i20 ಇದೆಯಲ್ಲ ಸರ್? ಸರ್ ಅದನ್ನು ಆಟೋಮೆಟಿಕ್ ವೆಹಿಕಲ್, ಆಟೋ ಗೇರ್ಸ್ ವೆಹಿಕಲ್. ಮ್ಯಾಗ್ವಿಲ್ಸ್ ತೋರ್ಬಿಡಿ, ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಬರೋದು ಇದಕ್ಕೆ. ಓಕೆ, ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಬರೋದು. ಗಾಡಿ ತುಂಬಾ ಜಬರ್ದಸ್ತ್ ಇದೆ, ಸ್ಪೋರ್ಟ್ಸ್ ಎಡಿಷನ್ ಇದು. ಗಾಡಿನಲ್ಲಿ ನಿಮಗೆ ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್, ಹೇರ್ ಬ್ಯಾಗ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಸಮೇತ. ಅದನ್ನು ಮಿಲಿಟರಿ ಕಲರ್ ಗಾಡಿ. ಓಕೆ, ಸೊ ನೋಡಕ್ಕಂತೂ ಸಕ್ಕದಾಗಿದೆ. ಮ್ಯಾನ್ಯುಯಲ್ ಆಟೋಮೆಟಿಕ್ ಗಾಡಿ? ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಗಾಡಿ ಬೇಕಂದ್ರೆ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ ನಮ್ಮ ಹತ್ರ. 18 ಮಾಡೆಲ್. ಎಜ್ಗೆ ಕೊಟ್ಬಿಡ್ತೀನಿ, ಹೇಳಿ ಇದು ಎಷ್ಟಕ್ಕೆ? ಅದು ಆಟೋಮೆಟಿಕ್ ವೆಹಿಕಲ್. ಎಷ್ಟು ಕೊಡ್ತೀರಾ? ಹೋಗಿ ಸರ್, ಯೋಜನೆ ಮಾಡಬಾರ್ದು, ಆ ಪ್ರೈಸಿಂಗ್ ಕೊಟ್ಬಿಡ್ತೀನಿ. ಹೋಗಿ ಸರ್, 570 ಕೊಡ್ತೀನಿ ಸರ್. ಎಷ್ಟಕ್ಕೆ? 5,70,000 ಬರೀ. 5,70,000 ಒಂದು i20 2018 ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ, ಬರೀ 5,70,000 ಕೊಡ್ಬಿಡ್ತೀವಿ ಸರ್. ಓಕೆ ಸರ್, ಇದೇನ್ ಸರ್ ಡೇಂಜರ್ ಕಲರ್ ಅಲ್ಲಿ ನಿಂತ್ಬಿಟ್ಟಿದ್ದೀರಾ? ಕಾಶ್ಮೀರಿ ಆಪಲ್ ಸರ್, ತಿನ್ಕೊಂಡ್ಬೇಕು, ಹಂಗೆ ಎತ್ಕೊಂಡು ತಿನ್ಕೊಂಡ್ಬೇಕು. ಓಕೆ, ಆ ತರ ಗಾಡಿ ಇದು. ಕಾಶ್ಮೀರಿ ಆಪಲ್ ಅಂತ ಹೇಳ್ಬೋದು ಆರಾಮಾಗಿ. ಆ ಕಲರ್ ಜರ್ಮನ್ ರೆಡ್ ಕಲರ್ ಗಾಡಿ. ಗಾಡಿ ನೋಡಿ ಎಷ್ಟು ಜಬರ್ದಸ್ತ್ ಸೈಕ್ ಕಂಡೀಷನ್ ನಲ್ಲಿ ಇತ್ತು. ನಮ್ದು ಒಂದು ಫ್ಯಾಬಿಯಾ ಇತ್ತು ಸರ್, ದುಬೈನಲ್ಲಿ ವಿಡಿಯೋ ನೋಡಿ ಇದೇ ಕಲರ್ ಬಂದು ತಗೊಂಡೋದ್ರು. ದುಬೈಯಿಂದ ಬಂದಿದ್ದ, ಫ್ಲೈಟ್ ಇಂದ ಪ್ರೂಫ್ ಇದೆ. ಹೇಳ್ತು ವಿಡಿಯೋ ಮಾಡಿ ಅಂತ. ನನ್ನ ಹತ್ರ ಮೈಕ್ ಇದ್ದಿಲ್ಲ, ಇಲ್ಲ ಅಂದ್ರೆ ವಿಡಿಯೋ ಮಾಡಿ ಆಗ್ತಾ ಇದ್ದೆ ನಿಮ್ದೇ ಚಾನಲ್ ನಲ್ಲಿ. ಓಕೆ, ಸೊ ದುಬೈಯಿಂದ ಬಂದ್ಬಿಟ್ಟು ಕಸ್ಟಮರ್ ತಗೊಂಡೋಗಿದ್ರೆ ಒಂದು ಫ್ಯಾಬಿಯಾನ, ಬಟ್ ಅದೇ ತರ ಒಂದು ಒಳ್ಳೆ ಬ್ರಿಯೋ ಇದೆ. ಸೊ ರೆಡ್ ಕಲರ್ ಐವಿಡ್ ಟೆಕ್ ಇಂಜಿನ್ ಬ್ರಿಯೋ. ಸೊ 2012 ಮಾಡೆಲ್, SMT ವೇರಿಯಂಟ್. ಗಾಡಿ ತುಂಬಾ ಜಬರ್ದಸ್ತ್, ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಸಮೇತ ಬರುತ್ತೆ. ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ ಎಲ್ಲ ಇದೆ. ಪ್ರೈಸ್ ಏನಾಗುತ್ತೆ? ಪ್ರೈಸ್ ಬರೀ ನಿಮ್ಮ ಇಷ್ಕರಿಗೆ ಬರೀ 3 ಲಕ್ಷ ಕೊಡ್ಬಿಡ್ತೀನಿ. ಎಷ್ಟಕ್ಕೆ? 3 ಲಕ್ಷಕ್ಕೆ. ಬನ್ನಿ ಟೀ ಬಂದಿದೆ, ಟೀ ಕುಡಿಯೋಣ. ಸರ್ ಇದೆ ಸರ್, ಬ್ಲೂ ಕಲರ್ ಗಾಡಿ ಒಂದು ಮಾರುತಿ ಸುಜುಕಿ ಸೆಲ್ಯೂರಿಯರ್ ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್ ಇದು. VXI ನಿಮಗೆ ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್, ಸಿಟಿನಲ್ಲಿ ಓಡಿಸೋಕೆ ಆಟೋಮೆಟಿಕ್ ವೆಹಿಕಲ್ ಇದು. ಓಕೆ, ಆಟೋಮೆಟಿಕ್ ವೆಹಿಕಲ್ ತುಂಬಾ ಜಬರ್ದಸ್ತ್ ಅಂಡ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ. ಓಕೆ, ಪ್ರೈಸ್ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿದೆ. ಸಿಂಗಲ್ ಓನರ್ 16 ಮಾಡೆಲ್ ಸಿಂಗಲ್ ಓನರ್ ಆಟೋಮೆಟಿಕ್. ಬರೀ 3,65,000 ಕೊಡ್ಬಿಡ್ತೀನಿ ಸರ್. 3,65,000? 3,65,000ಗೆ. ಓಕೆ, ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ನೋಡಿ ಸರ್ ಇಲ್ಲಿ. ಓಕೆ, ವೈಟ್ ಕಲರ್ ಫೋರ್ಡ್ ಫಿಗೋ. ಏನ್ ಸರ್ ಡೀಟೇಲ್ಸ್ ಇದ್ದು ಸರ್? ಫೋರ್ಡ್ ಫಿಗೋ ಇದು 2011 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಹೆಂಗ್ ಪಡ ಹೊಡಿತಾ ಇದೆ ನೋಡಿ, ವೈಟ್ ಕಲರ್ ಇಷ್ಟು ಜಬರ್ದಸ್ತ್ ಇರುವ ಗಾಡಿ. 11 ಮಾಡೆಲ್ ಪೆಟ್ರೋಲ್. ಇದರಲ್ಲಿ ನಿಮಗೆ ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಬರೀ ನಿಮ್ಮ ಗಾಡಿಗೆ 11 ಮಾಡೆಲ್ ಪೆಟ್ರೋಲ್ 220 ಕೊಡ್ಬಿಡ್ತೀವಿ ಸರ್. 220ಗೆ 11 ಮಾಡೆಲ್ ಗಾಡಿ. 11 ಮಾಡೆಲ್ 220 ಕೊಡ್ಬಿಡ್ತೀವಿ ಸರ್. ಓಕೆ, ನೆಕ್ಸ್ಟ್ ಯಾವ್ದು ಕೊಡ್ತೀರಾ? ಹಂಗೆ ಬನ್ನಿ ಬೇಗ ಕೊಡೋಣ. ಓಕೆ, ಸೊ ನೆಕ್ಸ್ಟ್ ಗಾಡಿ ಯಾವುದು? ಸೊ ಹಾಗೆ ನೆಕ್ಸ್ಟ್ ಯಾವ್ದು ಹೇಳ್ತೀರಾ ಹೇಳಿ ಸರ್? ವರ್ಣ ಇದೆ ವೈಟ್ ಕಲರ್. ವೈಟ್ ಕಲರ್ ವರ್ಣ ಫ್ಲೀಡಿಕ್ ನೋಡಿ ಸರ್. BMW ಲೈಟ್ಸ್ ಬರುತ್ತೆ ಅಲ್ಲ, ಆ ತರ ಲೈಟ್ಸ್ ಬರೋದು ಅದಕ್ಕೆ. ಗಾಡಿ ವೈಟ್ ಕಲರ್ ಜಬರ್ದಸ್ತ್ ಇದೆ. 15 ಮಾಡೆಲ್, 25 ಮೈಲೇಜ್ ಬರುತ್ತೆ. ಸೆಕೆಂಡ್ ಓನರ್, SX ಟಾಪ್ ಎಂಡ್. ನಿಮಗೆ 12 ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಜಬರ್ದಸ್ತ್ ಇರುವ ಗಾಡಿ. 25 ಮೈಲೇಜ್ ಬರುವ ಗಾಡಿ. 15 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ 6 ಲಕ್ಷ ಕೊಡ್ಬಿಡ್ತೀವಿ ಸರ್. ಒನ್ಲಿ 6 ಲ್ಯಾಕ್. ಓಕೆ ಸರ್, ಇದೇನು ಸರ್ ರೆನಾಲ್ಟ್ ಕ್ವಿಡ್ ಬೇರೆ ನಿಂತಿದೆ? ರೆನಾಲ್ಟ್ ಕ್ವಿಡ್ 2016 ಮಾಡೆಲ್, 16 ಮಾಡೆಲ್, ಸೆಕೆಂಡ್ ಓನರ್. ಇದರಲ್ಲಿ ಪವರ್ ಸ್ಟೀರಿಂಗ್, ಎಸಿ ಎಲ್ಲ ಬರುತ್ತೆ. ಈ ಗಾಡಿ ಡೈರೆಕ್ಟ್ ಹೋಗಿ ಸರ್. 16 ಮಾಡೆಲ್ ಏನು 350 ತಿಳ್ಕೊಂಡಿದ್ದೀರಾ? 7,70,000 ಕೊಡ್ತೀವಿ ಸರ್ ರೆನಾಲ್ಟ್ ಕ್ವಿಡ್. ಓಕೆ, 7,70,000ಕ್ಕೆ ನಿಮ್ಗೆ ಒಂದು ರೆನಾಲ್ಟ್ ಕ್ವಿಡ್ ಪೆಟ್ರೋಲ್ RXL ಗಾಡಿ. ಸೊ ಕ್ರೇಜ್ ಆಗಿದೆ ಗಾಡಿ ಕೂಡ. ಬಾಡಿ ಲೈನ್ ಎಲ್ಲ ಸಖತ್ ಮೇಂಟೈನ್ ಮಾಡಿದ್ರೆ. ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಕ್ವಿಡ್ ಸರ್, ಇನ್ನೊಂದು ರೆನಾಲ್ಟ್ ಕ್ವಿಡ್ 2018 ಮಾಡೆಲ್, 18 ಮಾಡೆಲ್ ಗಾಡಿ. ತುಂಬಾ ಜಬರ್ದಸ್ತ್ ಇದೆ ಗಾಡಿ ಇದು. RXT ಟಾಪ್ ಎಂಡ್, ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಎಲಿಫೆಂಟ್ ಗ್ರೇ ಕಲರ್. ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 3.5 ಲಕ್ಷ ಕೊಡ್ಬಿಡ್ತೀವಿ ಸರ್. 18 ಮಾಡೆಲ್ 3.5 ಲಕ್ಷಕ್ಕೆ. ಬರೀ 3.5 ಲಕ್ಷಕ್ಕೆ ಸರ್. ಓಕೆ, ಸೊ ಹಾಗೆ ಇನ್ನೊಂದು ಇದೆ ರೆನಾಲ್ಟ್ ಕ್ವಿಡ್. ಇದು 17 ಮಾಡೆಲ್ ಸರ್. ಓಕೆ, 15 ಬೇಕಾದ್ರೆ 16 ಬೇಕಾದ್ರೆ 16 ಇದೆ, 17 ಬೇಕಾದ್ರೆ 17 ಇದೆ, 18 ಬೇಕಾದ್ರೆ 18 ಇದೆ. ಸೊ ಕ್ರೇಜ್ ಆಗಿದೆ ಇದು ರೆನಾಲ್ಟ್ ಕ್ವಿಡ್. ಯಾವ ಇಯರ್ ಮಾಡೆಲ್ ಇದು? 17 ಮಾಡೆಲ್. ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಬರೀ ನಿಮ್ಮ ಗಾರಿಗೆ ಡೈರೆಕ್ಟ್ ಹೋಗಿ ಸರ್. ಬರೀ 3 ಲಕ್ಷಕ್ಕೆ 17 ಮಾಡೆಲ್ ಕೊಡ್ತೀವಿ ಸರ್. ಓಕೆ, ಬರೀ 3 ಲಕ್ಷಕ್ಕೆ ನಿಮಗೆ ಒಂದು 17 ಮಾಡೆಲ್ ರೆನಾಲ್ಟ್ ಕ್ವಿಡ್. ಸೊ ಹಾಗೆ ಒಂದು ರೆಡ್ ಕಲರ್ ಅಲ್ಲೂ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಏನ್ ಸರ್ ಇಷ್ಟೊಂದು ರೆನಾಲ್ಟ್ ಕ್ವಿಡ್? ಸರ್ ರೆನಾಲ್ಟ್ ಕ್ವಿಡ್ 1, 2, 3, 4 ರೆಡ್ ಕಲರ್ ಇದೆ. ಇದನ್ನು 17 ಮಾಡೆಲ್. ಇದರಲ್ಲಿ ನಿಮಗೆ ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ. ಈ ಗಾಡಿ 3,20,000 ಕೊಡ್ತೀವಿ ಸರ್. 3,20,000ಕ್ಕೆ ಇದೊಂದು ರೆನಾಲ್ಟ್ ಕ್ವಿಡ್ ಕೊಡ್ಬಿಡ್ತೀವಿ. ರೆಡ್ ಕಲರ್. ನೆಕ್ಸ್ಟ್ ಯಾವ್ದು ಕೊಡ್ತೀರಾ?
ಬನ್ನಿ ಸರ್, ನಿಮ್ಗೆ ಆಟೋಮೆಟಿಕ್ 820 ತೋರಿಸ್ದೆ ಅಲ್ಲ, ಮ್ಯಾನ್ಯುಯಲ್ 820 ಅದನ್ನ 18 ಮಾಡಲ್ ಕೊಡ್ತೀನಿ. ಅದು 570 ಕೊಟ್ಟೆ. ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 6 ಲಕ್ಷಕ್ಕೆ 18 ಮಾಡಲ್ ಕೊಡ್ತೀನಿ. 6 ಲಕ್ಷಕ್ಕೆ 18 ಮಾಡಲ್ ಗಾಡಿ, 18 ಮಾಡಲ್ ಕೊಡ್ತೀನಿ. ಪೋಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಇರುವ ಗಾಡಿ ಬರೀ 6 ಲಕ್ಷ ಕೊಟ್ಬಿಡ್ತೀವಿ ಸರ್. ಬರೀ 6 ಲಕ್ಷಕ್ಕೆ ನಿಮ್ಗೊಂದು i20 ಪೆಟ್ರೋಲ್ 2018 ಮಾಡಲ್ ಗಾಡಿ. ಸೊ ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಮೋಸ್ಟ್ ಡಿಮ್ಯಾಂಡಬಲ್. ಈಗ ಮಾರ್ಕೆಟ್ ಇಂದ ಊರಿಂದ ಕೇಳ್ತಾರೆ, ಧಾರವಾಡ, ಹುಬ್ಳಿ, ಕಣ್ಣೂರು, ಎಲ್ಲಿಂದ ಕೇಳ್ತಾರೆ. ಈ ಗಾಡಿ ಬರೀ ನಿಮಿಷ್ಕರಿಗೆ 12 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವಿಟಿ ವೇರಿಯಂಟ್ ಬರೀ 3,80,000 ಕೊಡ್ಬಿಡ್ತೀವಿ ಸರ್. 3,80,000ಕ್ಕೆ ಒಂದು ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮಾಡಲ್ ಸಿಂಗಲ್ ಓನರ್ ಬೋಲ್ಟ್ 350ಗೆ ಕೊಡ್ತೀನಿ. 15 ಮಾಡಲ್ ಸಿಂಗಲ್ ಓನರ್ ಬೋಲ್ಟ್, ಟಾಟಾ ಬೋಲ್ಟ್, ತುಂಬಾ ಜಬರ್ದಸ್ತ್ ಪೋಂಡೋ ಪೋಸ್ಟರಿಂಗ್ ಎಸಿ ಇರುವ ಗಾಡಿ ಬರೀ ಎಜ್ಗೆ ಹೇಳಿ 3.5 ಲಕ್ಷ ಕೊಟ್ಬಿಡ್ತೀವಿ ಸರ್. ಓಕೆ. ಬ್ಲಾಕ್ ಕಲರ್ ಒಂದು ಹೋಂಡಾ ಸಿಟಿ 9 ಮಾಡಲ್ದು ಐವಿಟೆಕ್ ಇಂಜಿನ್ ಬರೋದು, ಪೋಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಜಬರ್ದಸ್ತ್ ಇರುವ ಗಾಡಿ. ಈ ಗಾಡಿ ಹೋಗಿ ಸರ್ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 2,80,000 ಕೊಡ್ತೀವಿ ಸರ್. ಎಷ್ಟಕ್ಕೆ? ಬರೀ 7,80,000ಗೆ. ಓಕೆ. ಸೊ ಹಾಗೆ ಒಂದು ಸುಜುಕಿ ಇಗ್ನಿಸ್ ಇದೆ. ಏನ್ ಸರ್ ಡೀಟೇಲ್ಸ್ ಇರ್ತದೆ ಸರ್? ಸುಜುಕಿ ಇಗ್ನಿಸ್ ಇದು ಈ ಗಾಡಿ 2018 ಮಾಡಲ್ ಡೆಲ್ಟಾ ವೇರಿಯಂಟ್. ಇದರಲ್ಲಿ ಇನ್ನು ನಮಗೆ ಹೇರ್ ಬ್ಯಾಗ್, ABS, ಪೋಂಡೋ ಪೋಸ್ಟರಿಂಗ್ ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಕಮ್ಮಿ ಅಂದ್ರೆ ಏನು 6 ಲಕ್ಷದಿಂದ ಕಮ್ಮಿ 5,20,000 ಕೊಡ್ತೀನಿ ಸರ್. 5,20,000ಕ್ಕೆ 5,20,000 ಕೊಡ್ತೀನಿ ಸರ್. ಓಕೆ. 5,20,000ಕ್ಕೆ ನಿಮ್ಗೊಂದು ಇಗ್ನಿಸ್ ಸಿಗ್ತಾ ಇದೆ. ಓಕೆ. ನೆಕ್ಸ್ಟ್ ಸರ್ ಬನ್ನಿ ಸರ್, ನಮ್ಮ ಹತ್ರ ಗಾಡಿ ನೋಡ್ತಾ ಸುಸ್ತಾಗ್ಬಿಡುತ್ತೆ. ನೀವೇ ಸುಸ್ತಾಗ್ಬಿಡ್ತೀರಾ. ಯಾವ ಗಾಡಿ ತಗೊಂಡ್ಬೇಕು ಅಂತ ಯೋಚನೆ ಮಾಡಿ ತಗೊಂಡ್ಬೇಕು, ಅಷ್ಟು ಗಾಡಿ ಇದೆ. ಓಕೆ. ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ಹುಂಡೈ ವರ್ನಾ ಇದೆ, ಡೀಸೆಲ್ ಗಾಡಿ ಸರ್. ವರ್ನಾದು ಸುರಿಮಳ್ಳೆ, ಅಲ್ಲಿ ವೈಟ್ ಕಲರ್ ತೋರಿಸಿದೆ, ಇಲ್ಲಿ ಆಟೋಮೆಟಿಕ್, ಎಲ್ಲಿನೂ ಬ್ಲಾಕ್ ಕಲರ್ ವರ್ನಾ ನ್ಯೂ ಶೇಪ್ದು ಕುಡ್ದು ಎಂದು ಹೆಂಗೆ ಸುರಿಮಳ್ಳೆ ಆಗಿದೆ, ಇಲ್ಲಿ ಇದು ಸುರಿಮಳ್ಳೆ. ಓಕೆ ಸರ್. ಇದು 2010 ಮಾಡಲ್, ಪೋಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. SX ಟಾಪ್ ಅಂಡ್ ವೇರಿಯಂಟ್ ಬರೀ ಈ ಗಾಡಿ ನಿಮಿಷ್ಕರಿಗೆ 260ಗೆ ಕೊಡ್ಬಿಡ್ತೀವಿ ಸರ್. 7,60,000 ಕೊಡ್ಬಿಡ್ತೀವಿ. 7,60,000ಕ್ಕೆ ಒಂದು ಹುಂಡೈ ವರ್ನಾ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಆಟೋಮೆಟಿಕ್ ಕೊಡ್ತೀನಿ. ಓಕೆ. ನ್ಯೂ ಶೇಪ್ದು ಗಾಡಿ ಕೊಡೋಣ. ಬ್ಲಾಕ್ ಕಲರ್, ವೈಟ್ ಕಲರ್ ಇಷ್ಟ ಆಗಿಲ್ಲ, ಡೀಸೆಲ್ ನಲ್ಲಿ ಪೆಟ್ರೋಲ್ ತಗೊಂಡೋಗಿ. ಹುಂಡೈ ವರ್ನಾ. ಸೊ ಇದು ಯಾವುದು ವಿಟಿ ಪೆಟ್ರೋಲ್ ವೇರಿಯಂಟ್ ಅಲ್ಲ? ಪೆಟ್ರೋಲ್ ನ್ಯೂ ಶೇಪ್, ಶಾಕ್ ಮ್ಯಾನ್ಯುಯಲ್ ಸೆಂಟರ್ ಶಾಕ್ ತಿನ್ನಿ ಹೆಂಗೆ ಶಾಕ್ ಆಗುತ್ತೆ, ತಲೆ ಮೇಲೆ ಕೂದಲು ಹೆಂಗ್ ನಿಂತ್ಕೊಳ್ಳುತ್ತೆ, ಆ ತರ ಪ್ರೈಸ್ ನಲ್ಲಿ ಕೊಡ್ತೀನಿ. ಓಕೆ. ಸೊ ಏನಾಗುತ್ತೆ ಪ್ರೈಸ್ ಸರ್? 5,80,000ಗೆ ಅದು 6 ಲಕ್ಷ ಹೇಳ್ದಲ್ಲ, 5,80,000ಗೆ ನ್ಯೂ ಶೇಪ್ 15 ಮಾಡಲ್ ಸಿಂಗಲ್ ಲೋನ್ ವೆಹಿಕಲ್ ಕೊಡ್ತೀನಿ ಸರ್. 14 13 ಮಾಡಲ್ ಪ್ರೈಸ್ ಅಲ್ಲಿ 15 ಮಾಡಲ್ ಕೊಡ್ತೀನಿ. ಬನ್ನಿ. ಓಕೆ. 15 ಮಾಡಲ್ ನಿಮ್ಗೆ 5,80,000ಕ್ಕೆ ಸಿಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಒಂದು ವೋಕ್ಸ್ವ್ಯಾಗನ್ ಜೆಟಾ ವೆಂಟೋ 20+ ಮೈಲೇಜ್ ಬರುತ್ತೆ. ಹೈಲೈನ್ ಟಾಪ್ ಎಂಡ್, ಪೋಂಡೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಸ್ಟೇರಿಂಗ್ ಮುಂದ್ಬಿಟ್ಟು ಫುಲ್ಲಿ ಫೀಚರ್ಸ್ ಮತ್ತೆ ಸಿಲ್ವರ್ ಕಲರ್ ಟಾಪ್ ನೋಡಿ ಬ್ಲಾಕ್ ಮಾಡಿಸಿದ್ದಾರೆ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಏನ್ 6 ಲಕ್ಷ ತಿಳ್ಕೊಂಡಿದ್ದೀರಾ? 14 ಮಾಡಲ್ ಅಂತ ಡೈರೆಕ್ಟ್ 4 ಲಕ್ಷ ಕೊಡ್ಬಿಡ್ತೀನಿ. ಓನ್ಲಿ 4 ಲ್ಯಾಕ್ಸ್ಗೆ ಒಂದು ವೆಂಟೋ 100% ಕೊಡ್ಬಿಡ್ತೀನಿ. ಬನ್ನಿ. ಓಕೆ. ನೆಕ್ಸ್ಟ್ ಒಂದು ಸರ್ ಮಾರ್ಕೆಟ್ ಅಲ್ಲಿ ರೇರ್ ಪೀಸ್ ಅಂತ ಗಾಡಿಗಳು ಇರ್ತಾವಲ್ಲ, ಅದಾದ್ರೂ ಇದೆ ಸರ್? ಬನ್ನಿ ಸರ್. ಮಿಶಿಬಿಶಿ ಸಿಡಿಯಾ ಕೊಡ್ತೀನಿ ಸರ್. ಇದ್ರೊಳಗಡೆ ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಬರೋದು, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಬರುತ್ತೆ. ತೋರಿಸಿ ಸರ್, ವುಡನ್ ಫಿನಿಶ್ ಡ್ಯಾಶ್ ಬೋರ್ಡ್, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಡಿಫೋಗೋ, ಸ್ಟೇರಿಂಗ್ ಕಂಟ್ರೋಲ್, ಫುಲ್ಲಿ ಫ್ಯೂಚರ್ ಸಮೇತ ಬರುತ್ತೆ ಸರ್ ಇದು. ಓಕೆ. ಯಾರಾದ್ರೂ ಒಂದು ಒಳ್ಳೆ ಮಿಶಿಬಿಶಿ ಸಿಡಿಯಾ ಪೆಟ್ರೋಲ್ ವೇರಿಯಂಟ್ ನೋಡ್ತಿರೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಂದು ರೇರ್ ಆಂಟಿಕ್ ಪೀಸ್ ಅಂತ ಹೇಳ್ಬೋದು ಒಂದು ಸಿಡಿಯಾ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಶಾಕ್ ಆಗ್ಬೇಕು ಸರ್. ಮಾರ್ಕೆಟ್ ಅಲ್ಲಿ ಸಿಗೋದ ಸಾಧ್ಯ ಇಲ್ಲ, ಆ ಪ್ರೈಸಿಂಗ್ ಕೊಡ್ತೀನಿ. ಎಷ್ಟು ಸರ್? ಎಷ್ಟಿಗೆ ಕೊಡ್ತೀನಿ ಹೇಳಿ? ಬರೀ ಏನೊಂದು 3.5 ಲಕ್ಷ 4 ಲಕ್ಷ ಹೋಗಿ ಸರ್. ಡೈರೆಕ್ಟ್ 2.5 ಲಕ್ಷ ಕೊಡಿ ತಗೊಂಡು ಹೋಗ್ತಾ ಇದೀವಿ ಸರ್. ಓಕೆ. 2.5 ಲಕ್ಷಕ್ಕೆ ನಿಮ್ಗೊಂದು ಸಿಡಿಯಾ ಸಿಗ್ತಾ ಇದೆ. ಸೊ ಹಾಗೆ ಒಂದು ನಿಸ್ಸಾನ್ ಟೆರೆನೋ ಇದೆ. ಸೊ ವೈಟ್ ಕಲರ್. ಏನು ಸರ್ ಡೀಟೇಲ್ಸ್? 14 ಮಾಡಲ್ ಸಿಂಗಲ್ ಓನರ್, 49,000 ರೆಕಾರ್ಡೆಡ್, ಶೋರೂಮ್ ಇಂದ ಓಡಿದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಸಮೇತ. ಗನ್ ನೋಡಿ ಆನೆ ಹೆಂಗಿದೆ. ಓಕೆ. ಸೊ ನಿಸ್ಸಾನ್ ಟೆರೆನೋ 2014 ಸಿಂಗಲ್ 49,000 ರಿವನ್ ವಿತ್ ಶೋರೂಮ್ ಹಿಸ್ಟ್ರಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಡೈರೆಕ್ಟ್ 5 ಲಕ್ಷ ಕೊಡ್ಬಿಡ್ತೀನಿ ಸರ್. 5 ಲ್ಯಾಕ್ಸ್ ಡೈರೆಕ್ಟ್ ಕೊಡ್ಬಿಡ್ತೀನಿ ಸರ್. ಟೆರಾನೋ, ಪೋಂಡೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಸೆಕೆಂಡ್ ಓನ್ ಅದು 49,000 ಶೋರೂಮ್ ಇಂದ ರೆಕಾರ್ಡೆಡ್ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ತೋರಿಸಿ ಸರ್. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಸಮೇತ ನಿಮಗೆ ಸಿಗುತ್ತೆ. ಗಾಡಿ ಮಾತ್ರ ಕ್ರೇಜ್ ಆಗಿದೆ. ಓಕೆ ಸರ್.